ನಮ್ದಿವಿ ಬಂದ್ರು ಮಾತಾಡ್ಬೇಕು ಸಾಕಷ್ಟೇ. ಈಗ ಮೆಹಂದಿ ಮುಗ್ದ ನಿನ್ನು ಇವಾಗ ಎಲ್ಲರೂ ಕಲೆ ಮಂಡಪ ನಡ್ತೇವ್ ಅಲ್ಲಿ ಹೋಗಿ ಜರ ಅರ್ಶಿನ್ ಹಚ್ತೇವ್ ಎಲ್ಲರಿಗ ಹಚ್ಚೆಲ್ಲ ಡಿಚ್ಚಾಗಿ ಈಗ ಆಮೇಲೆ ಸಂಗೀತ ಡಾನ್ಸ್ ಹೊಡತ್ತ ನಾಳೆ ಮುಂಜಾನೆ ಅಕ್ಷತಕ್ಷಲಕ್ಕೆ ರೆಡಿ ಆಗ್ತಿದೆ. ಇಲ್ಲಿಂದ ಬಂದೆವು. ಡ್ರೆಸ್ ಕೊಡೋದಿತ್ತು. ಎಲ್ಲರೂ ಅರಸಿಮಣ್ಣ ಡ್ರೆಸ್ ಉಟ್ಕೊಂಡು ಬಂದಾರೆ ಎಲ್ಲರೂ. ತೊಗೊಂಡ್ರಿ ಡ್ರೆಸ್ ನಾವು ಈಗ ಬ್ರ್ಯಾಂಡೆಡ್ ಹಾಕೊಂಡಿದ್ದೇವೆ ಪೋಲೋ ಕಂಪನಿ ಬಸ್ ಕಲರ್ ಹೋಗ್ತೊಂಬಂದ್ರಿ. ಅವ್ರು ಮುಕ್ಕ ತಗೊಂಬಂದಿ ನಾವು ದಿವ್ಯ ಬೆಂಗಳೂರಿಂದ ತಂದಳಂತ ಅದು ಬಿ ಜಯನಗರದ 120 ರೂಪಾಯಿ. ಫುಲ್ ಡಾನ್ಸ್ ಮುಗ್ದ ಮೇಲೆ ಊಟ ಹಳದಿ ಫಂಕ್ಷನ್ ಆಗಿದೆ, ಈಗ ಮುಗೀತು. ಈಗ ಊಟ ಮಾಡಿ ಮುಂದಿನ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ನಡೆಸಿದ್ವಿ. ಡ್ರೆಸ್ ಹಳದಿ ಎಲ್ಲರೂ ತಗೊಂಡ್ರ ನಮ್ ದೀಕ್ಷಾ ದಿವ್ಯಾ. ಅರೇ ಡಾನ್ಸ್ ಫುಲ್ ನ್ಯೂಸ್ ಜರ ಸ್ಟೇಜ್ ಮೇಲೆ ಬನ್ರಿ. ಜಿ ಕನ್ನಡ ಕಲರ್ಸ್ ಕನ್ನಡ ನಮ್ಮ ಮುಂದೆಲ್ಲ ಫೇಲ್ ಅವ ಈಗ ಡಾನ್ಸ್ ಹೊಡೆದ್ ನೋಡಿ ಕಲ್ತ್ರಿ. ಮತ್ತೆ ಈ ಡಾನ್ಸ್ ಎಲ್ಲರೂ ಡಾನ್ಸ್ It's been 1 o'clock, 2 o'clock I think. In Indian weddings, I will show you. ಮಸ್ಕಿನಾಗ ಎಣ್ಣೆ ಹಚ್ಚಿ ನಾ ಮದಿ ಹತ್ತದ ಮನ್ಯಾಗ ಆಯ್ತು. ಆಮೇಲೆ ಎಣ್ಣೆ ಹಚ್ತೇವ್, ಎಣ್ಣೆ ಹಚ್ಚಿ ಇವ್ ಹೆಣ್ಮಕ್ಳು ಎಣ್ಣೆ ಹಚ್ತಾರ, ನಾವೇನ್ ಎಣ್ಣೆ ಹಚ್ಚಲ್ಲ ಅಂತ ಹಿಂಗದ ವಿಚಾರ. ಅದು ಮುಸರಿ ಮಾತಿ ಮತ್ತೆ ಗೊತ್ತಾಗ ಬಿಡು. ಮನ್ಯಾಗ ಬಿ ಒಂದು ಕಲ್ಯಾಣ ಮಂಟಪ ಸಣ್ಣ ಮಾಡಿ ಅಲ್ಲಿ ಅಲ್ಲಿ ಹಚ್ತೇವ್ ಕಲ್ಯಾಣ ಮಂಟಪದ ಮತ್ ಎಲ್ಲರೂ ಗ್ರ್ಯಾಂಡ್ ಮಾಡಿ ಇಷ್ಟ ಹೇಳಿ ಮದುವೆದ ಇದು ನಮ್ ಲಾಸ್ಟ್ ವಿಡಿಯೋ ಅದ. ಇರೋದ್ ಕೊಡ್ರಿ, ಸುಖದಿಂದ ಇರ್ರಿ. ಹಾಗೂ ನನ್ನ ಹೊಸ ಮದುಮಕ್ಕಳಿಗೆ ಅಂದ್ರು ವರ ವಧುರಿಗೆ ಶುಭ ಹಾರೈಸುತ್ತೇನೆ. Guys, it's been 2:10 o'clock. It's going on in our home. Tomorrow 5 o'clock is a complete marriage within 3 hours. This is how Indian Hindu weddings. ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ ಸೋಮವಾರ
ಗೈಸ್ ನಾವು 5 ದಿನ ಸಲುವಾಗಿ ವೇಟ್ ಮಾಡತ್ತಿದ್ದೆವು ಜಸ್ಟ್ ಬಿಕಾಸ್ ಆಫ್ ದಿಸ್ ಇವೆಂಟ್ ಏನಂತೆ ಅಶಕ just waiting for this wedding. ಬಳೆ ಶಾಸ್ತ್ರ, ಹಳದಿ ಶಾಸ್ತ್ರ, ಮೆಹಂದಿ 12 ಗಂಟೆ ಬೊಕ್ಕೊಂಡಿ ಮತ್ 2-3 ಕೇಳ್ಬೋದು. ಜಸ್ಟ್ 2 ಗಂಟೆ 3 ಗಂಟೆ ನಿಂತಿ ಆಗದಷ್ಟೇ ಎಲ್ಲರಿಗ. ಅಪ್ಪ ಕಚ್ಚಕ ಕಳತಾರ, ಜಕಾಸ್ ಕಳತಾರ. o'clock we are having dinner. Outside is celebration is going on. मम्मी करो मम्मी करो हाँ खुशी हाथ ಈಗ ಆಯ್ತಾ ಎಲ್ಲರಿಗೆ 500 ಬರಪ್ಲ ತಗೋಬೇಕು. ಆ ಒಂದಿನ ಕೂಲಿ Guys, it's been 4 o'clock. The weddings is going on. It's a 3:50 midnight. See how our home is look like. Hi guys, welcome to another new vlog after the marriage. Like yesterday we slept at around 4 o'clock, literally 4 o'clock, because after the marriage like everything the Bharat only came like 2 o'clock literally after 2 o'clock, and some rituals is going on after the couples wedding enter the home like, only ladies people some rituals will be celebrated videos. Yeah, and I was full sick from last 2-3 days. I am full sick and nose block and fevers, everything. Like even so many people are also felt sick. Guys, it's been very emotional for leaving marriage function home literally. I'm going now to my holy native up spending 5 days literally.